ಮತ್ತೊಮ್ಮೆ ದೆಹಲಿ ಸಂಪುಟ ವಿಸ್ತರಣೆ ಸರ್ಕಸ್ ಶಿಫ್ಟ್ ಆಗಿದೆ. ದೆಹಲಿಗೆ ಹೊರಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ದೆಹಲಿಯಲ್ಲಿ ಬೀಡು ಬಿಡ್ತಾ ಇದ್ದಾರೆ ಬೇರೆ ಅಂತ ಸದಸ್ಯರು ಕೂಡ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹುಟ್ಟುಹಬ್ಬದ ನೆಪದಲ್ಲಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭೇಟಿಯನ್ನ ಮಾಡ್ತಾರೆ. ಸಂಜೆ ರಾಹುಲ್ ಖರ್ಗೆ, ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆಯನ್ನು ಕೂಡ ಮಾಡಲಾಗುತ್ತೆ. ಸಚಿವರ ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆ ಮಾತುಕತೆ ಆಗುತ್ತೆ. ಕೆಲವು ಹೊಸ ಹೆಸರುಗಳ ಪಟ್ಟಿ ಜೊತೆ ನಾಯಕರು ಕೂಡ ತೆರಳುತ್ತಿದ್ದಾರೆ. ಇಂದು ರಾತ್ರಿ ಇಲ್ಲವೇ ನಾಳೆಯೊಳಗೆ ಸಚಿವರ ಆಯ್ಕೆ ಫೈನಲ್ ಆಗುತ್ತೆ. ಶನಿವಾರದೊಳಗೆ ನೂತನ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಇದೀಗ ಕುತೂಹಲ ಮೂಡಿಸ್ತಾ ಇದೆ. ಪವರ್ ಶೇರಿಂಗ್ ಮುಗಿತು, ಇದೀಗ ಸಂಪುಟ ವಿಸ್ತರಣೆ ಏನಿದೆ ಒಂಥರ ಜಾತಕ ಪಕ್ಷಿಯಂತೆ ಕಾಯ್ದು ಕುಳಿತಿದ್ದಾರೆ ಎಲ್ಲರೂ ಕೂಡ ಶಾಸಕರು ಸಚಿವರಾಗೋದಕ್ಕೆ. ಮೊನ್ನೆ ಕೂಡ ರೀಸೆಂಟ್ ಆಗಿ ಭೇಟಿಯನ್ನ ಮಾಡಿದ್ರು. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಉಪಸ್ಥಿತಿ ಇರಲಿಲ್ಲ. ಸೊ ಅವರ ಉಪಸ್ಥಿತಿ ಇರದೇ ಇರೋದಕ್ಕೆ ಯಾವುದೇ ಒಂದು ಲಿಸ್ಟ್ ಏನಿದೆ ಅದು ಫೈನಲ್ ಆಗಲಿಲ್ಲ. ಆಮೇಲೆ ಕೇಳಿ ಬರುವಂತಹ ಮಾತಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಹೊಸ ಮುಖಗಳಿಗೆ ಮಣೆಯನ್ನ ಹಾಕಬೇಕು ಅಂತ ಒಂದು ನಿರ್ಧಾರವನ್ನ ಮಾಡಿರೋ ಹಾಗಿದೆ. ಸೊ ಈ ಲಿಸ್ಟ್ ಏನಿದೆ ಪ್ರತಿ ಸಾರಿನೂ ಇದೀಗ ಪರಿಷ್ಕರಣೆ ಆಗ್ತಾ ಇದೆ. ಈ ಒಂದು ದಿವಸ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ. ಆ ಒಂದು ಹುಟ್ಟುಹಬ್ಬದ ನೆಪದಲ್ಲಿ ಎಲ್ಲರೂ ಕೂಡ ಹೋಗಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಶಾಸಕರು ದೆಹಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ಸಚಿವ ಸ್ಥಾನದ ಮೇಲೆ 40ಕ್ಕೂ ಹೆಚ್ಚು ಶಾಸಕರು ಕಣ್ಣಿಟ್ಟಿದ್ದಾರೆ. ಈಗಾಗಲೇ ದೆಹಲಿಯಲ್ಲೇ ಇರುವ ಹಲವು ಶಾಸಕರು ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ಆರ್.ಬಿ. ತಿಮ್ಮಾಪುರ, ವಿಜಯಾನಂದ್ ಕಾಶಪ್ಪನವರ್, ಸಲೀಂ ಅಹಮದ್, ಎಂ.ವೈ. ಪಾಟೀಲ್, ಪಿ.ಎಂ. ನರೇಂದ್ರ ಸ್ವಾಮಿ, ಸುದಾಮ್ ದಾಸ್ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಚಿವ ಆಕಾಂಕ್ಷಿಗಳಾದ ಅಲ್ಲಂ ಪ್ರಭು ಪಾಟೀಲ್, ಜಗದೇವ್ ಗುತ್ತದಾರ್, ವಸಂತ್ ಕುಮಾರ್, ಬಸನಗೌಡ ಬಾರ್ದರ್ಲಿ, ಹಂಪನಗೌಡ ಬಾದರ್ಲಿ, ಅಶೋಕ್ ಪಟ್ಟಣ್, ಪ್ರಸಾದ್ ಅಬ್ಬಯ್ಯ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಆಲ್ರೆಡಿ ಬಹಳಷ್ಟು ಜನ ಸಚಿವ ಆಕಾಂಕ್ಷಿಗಳು ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹುಟ್ಟುಹಬ್ಬ ಇದೆ. ಸೊ ಅವರಿಗೆ ವಿಶ್ ಮಾಡಿದ್ರು ಆಯಿತು, ಆಮೇಲೆ ಈ ಕಡೆ ಒಂದು ಸಚಿವ ಸ್ಥಾನದ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡು ಬಂದ್ರಾಯ್ತು ಅಂತ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನೂ ಕೂಡ ತೆರಳಿದ್ದಾರೆ. ಡಿಕೆಶಿ ಬಣದ ಶಾಸಕರಿಗೆ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಣದ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಿಸಲೇಬೇಕೆಂಬ ಪಟ್ಟಿನಿಂದ ಇಬ್ಬರು ಕೂಡ ಹೋಗಿದ್ದಾರೆ. ಹರಿಪ್ರಸಾದ್ ಅವರು ಇದ್ದಾರೆ. ಆಮೇಲೆ ಈಗ ಆಲ್ರೆಡಿ ಬಹಳಷ್ಟು ಸಚಿವ ಆಕಾಂಕ್ಷಿಗಳು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನೂ ಕೂಡ ಅಶೋಕ್ ಪಟ್ಟಣ್, ಪ್ರಸಾದ್ ಅಬ್ಬಯ್ಯ, ಹಂಪನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ಅಲ್ಲಂ ಪ್ರಭು ಪಾಟೀಲ್ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಏನೇ ಆಗಲಿ ಆಲ್ರೆಡಿ ಲೇಟ್ ಆಗಿದೆ. ಸಚಿವ ಸಂಪುಟ ಏನಿದೆ ವಿಸ್ತರಣೆ ಆಗಲೇಬೇಕು. ಬಹಳಷ್ಟು ಖಾತೆಗಳು ಖಾಲಿ ಇವೆ. ಆ ಖಾತೆಗಳಿಗೆ ಸಂಬಂಧಿಸಿದ ಹಾಗೆ ಅಂತ ಸಮಸ್ಯೆಗಳು ಕೂಡ ತಲೆದೋರ್ತಾ ಇವೆ. ಇಂತಹ ಸಮಯದಲ್ಲಿ ಇದೀಗ ಕೃಷಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಆ ಒಂದು ಇಲಾಖೆಗಳಿಗೆ ಸಚಿವ ಸ್ಥಾನಗಳನ್ನು ಕೊಟ್ಟದ್ದೇ ಆದಲ್ಲಿ ಎಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಎಂಬ ಅಭಿಪ್ರಾಯ ಇದೆ.